ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಐಶುಕಿ ಲಾಗ್ಸ್ ಇನ್ ಕನ್ನಡ. ಫ್ರೆಂಡ್ಸ್, ನಾವು ಇವತ್ತು ಒಂದು ಶನಿವಾರ ಆದಿತ್ಯ ಸ್ಕೂಲು ರಜೆ, ಹಿಂಗಾಗಿ ಟ್ರಿಪ್ ಹೋಗಿ ಬಂದ್ರು ಅಂತ ಅಂದ್ಕೊಂಡ್ವಿ. ಬಟ್ ಎಲ್ಲಿಗೆ ಅಂತ ಹೇಳಿ ಪ್ಲಾನ್ ಮಾಡಿಲ್ಲ. ಹೋಗೋದು ಸುಮ್ಮನೆ ಬಟ್ಟೆ ಪಾರ್ಕ್ ಮಾಡ್ಕೊಂಡಿವಿ, ಹೊರಟಿದ್ದು ಮಾತ್ರ ಯಲ್ಲಾಪುರ ಸೈಡು. ಈಗ ಮಳೆಗಾಲ, ತುಂಬ ಸೀನಿ ಪ್ಯೂಸ್ ಇರ್ತಾವು, ಹಿಂಗಾಗಿ ನೋಡ್ಲಿಕ್ಕೆ ಅಂತೇಳಿ ಹೊರಟಿವಿ. ನಮ್ಮ ಪ್ಲಾನ್ ಇರೋದು ಜೇನ್ಕಲ್ ಗುಡ್ಡ ಅಂತೇಳಿ ಹೊರಟ್ವಿ. ಸೊ ಮುಂದೆ ಇನ್ನೂ ಏನೇನೋ ನೋಡೋಂಥ ಪ್ಲೇಸಸ್ ಇರ್ತಾವೆ. ಸೊ ಟೂರಿಸ್ಟ್ ಸ್ಪಾಟ್ಸ್ ಎಲ್ಲ ನೋಡ್ಕೊಂಡು ಬರೋದಂತೆ. ಸೊ ಈ ಮಳೆಗಾಲದಲ್ಲಿ ರೋಡ್ ಟ್ರಿಪ್ ಮಸ್ತ್ ಎಂಜಾಯ್ಮೆಂಟ್ ಇರ್ತೈತಿ. ನೋಡಿ, ನೀವು ಕೂಡ ವಿಡಿಯೋನ ಭಾಳ ಎಂಜಾಯ್ ಮಾಡ್ತೀರಾ. ಸೊ ಲೆಟ್ಸ್ ಗೋ, ಹೋಗೋಣಂತೆ. ನಮ್ಮ ಹಾವೇರಿಯಲ್ಲಿ ಅಷ್ಟೊಂದಾಗಿ ಮಳೆ ಏನು ಬಂದಿಲ್ಲ. ಆದರೆ ನಾವು ಯಾವಾಗ ಮಲೆನಾಡನ್ನ ರೀಚ್ ಆದ್ವಿ, ಮುಂಡಗೋಡು ಹತ್ರ ಹೋಗಿದ್ವಿ, ಆವಾಗ ಫುಲ್ ಮಳೆ ಜೋರಾಗಿ ಬರೋಕ್ಕೆ ಸ್ಟಾರ್ಟ್ ಆಯ್ತು. ನನಗೆ ಮಳೆಗಾಲದಲ್ಲಿ ಟ್ರಿಪ್ ಮಾಡೋದು ಅಂತಂದರೆ ಭಾಳ ಇಷ್ಟ. ಎಲ್ಲರಿಗೂ ಗೊತ್ತು, ಟ್ರಾವೆಲ್ ಮಾಡೋದು ನಂಗೆ ಮಳೆಗಾಲದಲ್ಲಿ ಇಷ್ಟ ಅಂತ. ಸೊ ಹಂಗಾಗಿ ಮಳೆಗಾಲದಲ್ಲಿನೇ ನಾವು ಟ್ರಿಪ್ ಅಂತೇಳಿ ಹೊರಟ್ವಿ. ಜಸ್ಟ್ ಎಲ್ಲೂ ಸ್ಟೇ ಆಗೋದು ನಮಗೇನಿರಲಿಲ್ಲ. ಬಟ್ ಏನೋ ಒಂದು ರೋಡ್ ಟ್ರಿಪ್ ಅಂತ ಹೇಳಿ ಮಾಡ್ಕೊಂಡು ಬಂದ್ರಾಯ್ತು ಅಂಥೇಳಿ ಏನೂ ಪ್ಲ್ಯಾನ್ಸ್ ಇರಲಿಲ್ಲ. ಸುಮ್ಮನೆ ಕುತ್ಕೊಂಡಿದ್ವಿ. ಬೆಳಗ್ಗೆ ಟಿಫಿನ್ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಹಾಗೆ ಹೊರಟು ನಿಂತ್ವಿ. 1 ಗಂಟೆ ಆಗಿತ್ತು ಮನೆ ಬಿಟ್ಟಾಗಲೇ ನಾವು. ಸೊ ಮಳೆ ಫುಲ್ ಜೋರಾಗಿ ಬರ್ತಾಯಿತ್ತು. ಈ ಟ್ರಿಪ್ನಂತೂ ನಾವು ಭಾಳ ಎಂಜಾಯ್ ಮಾಡಿದ್ವಿ. ಮತ್ತು ವ್ಯೂ ಪಾಯಿಂಟ್ ಕೂಡ ಜೇನ್ಕಲ್ ಗುಡ್ಡದ್ದು ಸೂಪರ್ ಆಗೈತಿ. ಸೊ ನೀವು ಕೂಡ ವಿಡಿಯೋನ ಪೂರ್ತಿಯಾಗಿ ನೋಡ್ರಿ, ಭಾಳ ಚಂದ ವಿಡಿಯೋ ಬಂದೈತಿ. ಮಳೆಗಾಲದಲ್ಲಿ ಅಷ್ಟೇ ತುಂಬ ಚೆನ್ನಾಗಿ ವಿಡಿಯೋಗಳೆಲ್ಲ ಬರ್ತಾವೆ, ಫೋಟೋಸ್ ಆಗಿರ್ಬೋದು. ಆ ನೇಚರೇ ಹಾಗೆ ಮಳೆಗಾಲದಲ್ಲಿ ಹಚ್ಚ ಹಸಿರಾಗಿ ವಾತಾವರಣ ತುಂಬ ಚೆನ್ನಾಗಿರ್ತೈತಿ. ಸೊ ನಾವು ಬಂದು ಮುಂಡಗೋಡನ್ನ ತಲುಪಿ ಮುಂದೆ ಬಂದ್ವಿ. ಮುಂದೆ ಯಲ್ಲಾಪುರಕ್ಕೆ ಹೊರಟ್ವಿ. ಯಲ್ಲಾಪುರಕ್ಕೆ ಹೋಗೋ ದಾರಿಯಲ್ಲಿ ಒಂದು ಬ್ರಿಡ್ಜ್ ಬರ್ತೈತಿ. ಕೆಳಗಡೆ ನದಿ ಜೋರಾಗಿ ಹರಿತಾ ಇತ್ತು. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನದಿ ಹರಿಯೋದು. ಸೊ ಹಂಗಾಗಿ ಗಾಡಿನ ನಿಲ್ಸಿದ್ವಿ, ನೋಡಿ ಹೋದ್ರಾಯ್ತು ಅಂತ. ಯಾಕಂದರೆ ಮಳೆನೂ ಬರ್ತಾ ಇರಲಿಲ್ಲ. ಸೊ ನಿಲ್ಲಿಸಿ ನೋಡಿದ್ವಿ. ವ್ಯೂ ಮಾತ್ರ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನದಿ ಫುಲ್ ತುಂಬೈತಿ. ಈ ಮಳೆಗಾಲದಲ್ಲಿ ಎಲ್ಲ ನದಿಗಳು ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇರ್ತಾವೆ, ಹರಿತಾ ಇರ್ತಾವೆ. ಕೆಲವು ಮೀನುಗಾರರು ಅಲ್ಲಿ ಫಿಶಿಂಗ್ ಕೂಡ ಮಾಡ್ತಾ ಇದ್ರು ಕೆಳಗಡೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಾವು ಯಲ್ಲಾಪುರಕ್ಕೆ ಬಂದು ತಲುಪಿ ಇಲ್ಲಿಂದ ಮುಂದೆ ಹೊರಟ್ವಿ. ಸೊ ನಾವು ಗಂಟೆ ಗಣಪತಿಗೆ ಯಾವಾಗಲೂ ಹೋಗ್ತಾನೆ ಇರ್ತೀವಿ. ಸೊ ಹಾಗಾಗಿ ಒಂದೇ ರೋಡು ಗೊತ್ತೈತಿ ಅಂತೇಳಿ ಹೊರಟ್ವಿ. ನೀವು ಯಾರಾದರೂ ಹೊಸ್ದಾಗಿ ಹೋಗ್ತಾ ಇದ್ದರೆ ಯಲ್ಲಾಪುರವರೆಗೂ ಹೋಗಿ ಮುಂದೆ ನೀವು ಗೂಗಲ್ ಮ್ಯಾಪ್ಸ್ ಸಹಾಯದಿಂದ ಹೋಗ್ಬೋದು. ಸೊ ಮಧ್ಯಕ್ಕೆ ಹಸುವಾಗಿತ್ತು, 3 ಗಂಟೆ ಆಗಕ್ಕೆ ಬಂದಿತ್ತು. ಹಿಂಗಾಗಿ ಊಟಕ್ಕೆ ಅಂತ ಹೇಳಿ ನಿಲ್ಲಿಸಿದ್ವಿ. ಇಲ್ಲಿ ಹೊಸದಾಗಿ ಹೋಟೆಲ್ ಆಗೈತಿ, ಉಡುಪಿ ಅರಮನೆ ಅಂಥೇಳಿ. ಹೆಂಗೈತಿ ನೋಡಿದ್ರಾಯ್ತು ಅಂಥೇಳಿ ನಿಲ್ಲಿಸಿ ಹೊರಟ್ವಿ. ಒಳಗಡೆ ಕುತ್ಕೊಂಡು ಊಟ ಮಾಡೋಕೆ ಒಳಗಡೆ ಸಿಟ್ಟಿಂಗ್ ಕೂಡ ಐತಿ. ಹೊರಗಡೆ ವ್ಯೂ ಎಂಜಾಯ್ ಮಾಡ್ತಾ ಆರಾಮಾಗಿ ಮಳೆಗಳೇ ನೋಡ್ತಾ ಕುತ್ಕೊಂಡು ಊಟ ಮಾಡ್ಬೋದು. ಆ ಥರ ವ್ಯವಸ್ಥೆ ಕೂಡ ಐತಿ. ತುಂಬ ಚೆನ್ನಾಗೈತಿ ಹೋಟ್ಲು. ಹೋಟ್ಲಿಗೆ ಹೋದ ತಕ್ಷಣ ಅದಿತಿ ಕೆಲಸ ಏನಂತಂದರೆ ಮೆನು ಕಾರ್ಡ್ನ ಸುಮ್ಮನೆ ಹೊಳ್ಸಾಡೋದು. ಆಕೆಗೇನು ತಿಳಿಲಿಕ್ಕರಷ್ಟೊತ್ತು ಏನೋ ಒಂದು ಡಿಶ್ ತೋರಿಸ್ತಾಳೆ, ನನಗಿದು ಬೇಕಂತ ಹೇಳ್ತಾಳೆ. ಸುಮ್ಮನೆ ತಿರುವು ಹಾಕ್ತಾ ಇರ್ತಾಳೆ ಅದನ್ನ. ಅದೊಂದು ಮಕ್ಕಳಿಗೇನೋ ಒಂದು ಆಟ ಅದು. ಇಲ್ಲಿ ನಾನು ಸೌತ್ ಇಂಡಿಯನ್ ಥಾಲಿ ತೊಗೊಂಡಿದ್ದೆ ಮತ್ತು ವಿಕ್ರಮ್ ಅವರು ನಾರ್ತ್ ಇಂಡಿಯನ್ ಥಾಲಿ ತೊಗೊಂಡಿದ್ರು. ಎರಡೂ ಅಡ್ಡಿ ಇದ್ದಿದ್ದಿಲ್ಲ, ಚೆನ್ನಾಗಿತ್ತು. ಸ್ವೀಟಲ್ಲಿ ಸಾಬುದಾನ ಮತ್ತು ಶಾವಿಗೆ ಪಾಯಸ ಕೊಟ್ಟಿದ್ದರು. ತುಂಬ ಚೆನ್ನಾಗಿತ್ತು. ಟೇಸ್ಟ್ ಎಲ್ಲ ಓಕೆ ಇತ್ತು. ಚೆನ್ನಾಗಿ ಅನ್ನಿಸ್ತು ಊಟ. ಆರಾಮ್ ಹೊರಗಡೆ ವ್ಯೂ ಎಂಜಾಯ್ ಮಾಡ್ತಾ, ಫುಲ್ ಜೋರಾಗಿ ಮಳೆ ಬರ್ತಾ ಇತ್ತು. ಆರಾಮ್ ನೋಡ್ತಾ ತಂಪಾಗಿ ಗಾಳಿ ಬೀಸ್ತಾ ಇತ್ತು. ಊಟ ಮಾಡಿದ್ವಿ. ಭಾಳ ಮಸ್ತ್ ಅನ್ನಿಸ್ತು ಊಟ ಕೂಡ ಎಲ್ಲ. ನೋಡ್ರಿ, ಫುಲ್ ಮಳೆ ಬರತೈತಿ. ಎಂಜಾಯ್ ಮಾಡ್ತಾ ನಾವು ಊಟ ಮಾಡಿದ್ವಿ ಇಲ್ಲಿ.
ಊಟ ಮುಗಿಸ್ಕೊಂಡು ನಾವು ನಮ್ಮ ಜರ್ನಿ ಕಂಟಿನ್ಯೂ ಮಾಡಿದ್ವಿ. ಇಲ್ಲಿ ಮುಂದ್ಗಡೆ ಬಂದು ಮಾಗೋಡ್ ಕ್ರಾಸ್ ಅಂತ ಬರ್ತೈತಿ. ಸೊ ಮಾಗೋಡ್ ಫಾಲ್ಸ್‌ಗೆ ಹೋಗೋ ರೋಡ್ ತಗೋಬೇಕು. ಸೊ ಇಲ್ಲಿಂದ ಮುಂದೆ ಒಳಗಡೆ ಹೋಗ್ಬೇಕು. ಗಂಟೆ ಗಣಪತಿ, ಜೇನ್ಕಲ್ ಗುಡ್ಡ ಮತ್ತು ಮಾಗೋಡ್ ಫಾಲ್ಸ್ ಎಲ್ಲ ರೂಟು ಒಂದೇ ದಾರಿ ಹೋಗೋದು. ಮುಂದೆ ಸ್ವಲ್ಪ ಡಿವೈಡ್ ಆಗ್ತಾವಷ್ಟೇ. ಆ ಕಡೆ ಹೋದರೆ ಗಂಟೆ ಗಣಪತಿ. ಸೊ ಸ್ಟ್ರೇಟ್ ಆಗಿ ಹೋದರೆ ನಾವು ಮಾಗೋಡ್ ಫಾಲ್ಸ್ ಮತ್ತು ಜೇನ್ಕಲ್ ಗುಡ್ಡಕ್ಕೆ ಹೋಗ್ತೀವಿ. ಇಲ್ಲಿವರೆಗೂ ದಾರಿ ಓಕೆ ಇತ್ತು. ತುಂಬ ಚೆನ್ನಾಗಿತ್ತು ರೋಡು ಎಲ್ಲ. ಸ್ವಲ್ಪ ಮುಂದೆ ಜಂಗಲ್ ಒಳಗಡೆ ಹೋಗ್ತಾ ಹೋಗ್ತಾ ಸ್ವಲ್ಪ ರೋಡು ಅಷ್ಟು ಸರಿ ಇಲ್ಲ. ಕಾರ್ಗೆ ಅಂಥೇಳಿ ₹40 ಎಂಟ್ರಿ ಫೀಸ್ ತೊಗೋತಾರೆ ಇಲ್ಲಿ ಮಾಗೋಡ್ ಫಾಲ್ಸಿಂದ ಮುಂದ್ಗಡೆ ಎಲ್ಲ. ಟಿಕೆಟ್ ಕೌಂಟ್ರಿಂದ ಮುಂದೆ ಏನೋ ಜೇನ್ಕಲ್ ಗುಡ್ಡಕ್ಕೆ 2 ಕಿಲೋಮೀಟರ್ ಐತಿ. ಆ ರೋಡು ಸ್ವಲ್ಪನೂ ಸರಿ ಇಲ್ಲ, ಮಣ್ಣಿನ ರೋಡ್ ಐತಿ. ಹೀಗಾಗಿ ಫುಲ್ ಜೋರು ಮಳೆಗಾಲದಲ್ಲಿ ಯಾರು ಹೋಗಬೇಡಿ ಅಂತ ಹೇಳಿ ಸಜೆಸ್ಟ್ ಮಾಡ್ತೀನಿ. ಯಾಕಂದರೆ ಅಷ್ಟೊಂದು ಸೇಫ್ ಅಲ್ಲ. ಮರನಾದರೂ ಬಿದ್ದಿರ್ಬೋದು ಅಥವಾ ಮಧ್ಯೆ ಮಧ್ಯೆ ಸ್ವಲ್ಪ ಗುಂಡಿಗಳೆಲ್ಲ ಆಗ್ಯಾವು. ಅಲ್ಲಿ ಫುಲ್ ನೀರು ತುಂಬಿಕೊಂಡಿರ್ಬೋದು. ಚಿಕ್ಕ ಪುಟ್ಟ ಕಾರ್ಗಳಂತೂ ಹೋಗಿ ವಾಪಸ್ ಬರೋಕ್ಕಾಗಲ್ಲ. ಸ್ವಲ್ಪ ಏರೈತಿ. ಹೀಗಾಗಿ ಅಷ್ಟೊಂದು ಸೇಫ್ ಅಲ್ಲ ಅಂತ ಅನ್ನಿಸ್ತು. ಅದು ಬಿಟ್ಟರೆ ಫುಲ್ ವ್ಯೂನ ಎಂಜಾಯ್ ಮಾಡ್ತಾ ಆರಾಮ್ ಕಾಡಲ್ಲಿ ಆ ಫಾಗಲ್ಲಿ ಚೆನ್ನಾಗಿ ಅನ್ನಿಸ್ತೈತಿ ಹೋಗೋಕೆ. ನಾವಂತೂ ಭಾಳ ಎಂಜಾಯ್ ಮಾಡಿದ್ವಿ. ಬಟ್ ಹೋಗೋಕ್ಕಿಂತ ಮುಂಚೆ ಆ ದಾರಿ ಸರಿ ಐತೋ ಇಲ್ವೋ ಏನು ಅಂಥೇಳಿ ಚೆಕ್ ಮಾಡ್ಕೊಂಡು ಹೋಗೋದು ಬೆಸ್ಟ್ ಅಂಥೇಳಿ ನನಗೆ ಅನ್ನಿಸ್ತೈತಿ. ನಾವು ನಮ್ಮ ಡೆಸ್ಟಿನೇಷನ್ನ ಬಂದು ತಲುಪಿ ಕಾರ್ ಪಾರ್ಕಿಂಗ್ ಮಾಡಿ ಇಲ್ಲಿ ಎಂಟ್ರಿ ಟಿಕೆಟ್ ಐತಿ ಒಬ್ಬರಿಗೆ ₹10 ಅಂತೇಳಿ. ಸೊ ಎಂಟ್ರಿ ಟಿಕೆಟ್ ತೊಗೊಂಡು ಮುಂದೆ ಹೊರಟ್ವಿ. ಸ್ವಲ್ಪ ಮಳೆ ಸ್ಲೋ ಆಗಿದ್ದರೆ ಭಾಳ ಚೆನ್ನಾಗಿರ್ತಿತ್ತು ಅಂಥೇಳಿ ಅನ್ನಿಸ್ತು. ಯಾಕಂದರೆ ಅದಿತಿನೂ ಕರ್ಕೊಂಡು ಹೋಗಿರ್ತೀವಿ. ಅವಳ ಸೇಫ್ಟಿ ನಮ್ಗೆ ಭಾಳ ಇಂಪಾರ್ಟೆಂಟು. ಮಳೆ ಗಾಳಿ ಭಾಳ ಜೋರಾಗ್ಬಿಟ್ಟಿತ್ತು. ಇದರ ಟೈಮಿಂಗ್ಸು ಬೆಳಗ್ಗೆ 9ರಿಂದ ಸಂಜೆ 6 ಗಂಟೆ. ಸೊ ನಾವು ಹೋದಾಗಲೇ 4:15 5 ಗಂಟೆ ಆಗಿ ಬಂದಿತ್ತು. ಸೊ ಯಾರೂ ಇರಲಿಲ್ಲ, ಅಷ್ಟು ಟೂರಿಸ್ಟ್ ಯಾರೂ ಇರಲಿಲ್ಲ. ಒಂದು 4-5 ಜನ ಹುಡುಗರು ಅಷ್ಟೇ ಇದ್ದರು. ಅವರು ಕೂಡ ನಾವು ಕೆಳಗಡೆ ಇದ್ದ ತಕ್ಷಣ ಮೇಲ್ಗಡೆ ಬಂದರು. ಸೊ ನಾವಷ್ಟೇ ಅಲ್ಲಿ ಇದ್ದಿದ್ದು. ಒಂದು 80 ಸ್ಟೆಪ್ಸ್ ಹಾಕವು, ಕೆಳಗಡೆ ಎಳ್ಕೊಂಡು ಹೋಗಬೇಕು. ಚೆನ್ನಾಗದಾವ ಸ್ಟೆಪ್ಸ್, ಏನು ಹಂಗೆ ಜಾರೋದು ಆ ಥರ ಏನಿರಲಿಲ್ಲ, ಚೆನ್ನಾಗಿತ್ತು. ಸೊ ಬರೀ ಕೆಳಗಡೆ ಹೋಗಿ ವ್ಯೂನ ಎಂಜಾಯ್ ಮಾಡಿಕೊಂಡು ಬರೋಣಂತೆ. ನೀವು ಕೂಡ ನೋಡಿ ಎಂಜಾಯ್ ಮಾಡಿರಿ. ಇಲ್ಲಿ ಮಂಟಪದ ಥರ 2 ಕುತ್ಕೊಳ್ಳೋಕೆ ಜಾಗ ಮಾಡ್ಯಾರ. ಭಾಳ ಚಲೋ ಐತಿ. ಆರಾಮ್ ಫ್ಯಾಮ್ಲಿ ಜೊತೆ ಬಂದು ಟೈಮ್ ಸ್ಪೆಂಡ್ ಮಾಡಿ ಕುತ್ಕೊಂಡು ವ್ಯೂವ್ನ ಎಂಜಾಯ್ ಮಾಡ್ಬೋದು ಇಲ್ಲಿ.
ಜೋರಾಗಿಬಿಡ್ತು. ನಮ್ಗೆ ಅಲ್ಲಿ ನಿಲ್ಲಕ್ಕೆ ಕೂಡ ಆಗಲಿಲ್ಲ, ಅಷ್ಟು ಡೇಂಜರ್ ಅಂತ ಅನ್ನಿಸ್ತಾ ಇತ್ತು. ಯಾಕಂದರೆ ಛತ್ರಿನ ನಮ್ಮನ್ನ ಎಳ್ಕೊಂಡು ಹೋಗ್ತಾಯಿತ್ತು, ಅಷ್ಟು ಗಾಳಿ ಬರ್ತಾಯಿತ್ತು. ಹೀಗಾಗಿ ನಂಗೆ ಜಾಸ್ತಿ ವಿಡಿಯೋನು ಮಾಡೋಕ್ಕಾಗಲಿಲ್ಲ. ಇನ್ನೂ ಸ್ವಲ್ಪ ಹೊತ್ತು ಮಳೆ ಇರಲಿಲ್ಲ ಅಂದರೆ ಟೈಮ್ ಸ್ಪೆಂಡ್ ಮಾಡ್ಬೋದಾಗಿತ್ತು ಅಂತ ಅನ್ನಿಸ್ತು. ಇದೇ ಬೇಜಾರಾಯ್ತು. ಜೇನ್ಕಲ್ಲು ಗುಡ್ಡಕ್ಕೆ ಬಂದೀವಿ, ಮಸ್ತ್ ವ್ಯೂ ಐತಿ. ಫಸ್ಟ್ ಟೈಮ್ ಬಂದಿದ್ದು. ಇಲ್ಲಿವರೆಗೂ ಬಂದಿರ್ತೀವಿ ಗಂಟೆ ಗಣಪತಿಗೆ ಹೋಗೋಕ್ಕಂತೇಳಿ. ಮುಂದೊಂದು 5-6 ಕಿಲೋಮೀಟ್ರ್ ಅಷ್ಟು ಆಕೈತಿದ್ದು. ಸೊ ಸ್ವಲ್ಪ ರೋಡು ಅನಾಹುತಿತ್ತು, ಬಟ್ ಇಲ್ಲಿ ಬಂದಾಗ ವ್ಯೂ ಎಕ್ಸ್ಪೀರಿಯನ್ಸ್ ಐತಲ್ಲ ಮಸ್ತ್ ಐತಿ, ಭಾರಿ ಚೆನ್ನಾಗೈತಿ ಪ್ಲೇಸು. ನಮ್ಮ ತಮ್ಮ ಹೇಳಿದ್ದ ಒಂದ್ಸರಿ ಹೋಗಿ ನೋಡ್ಕೊಂಬರ್ರಿ ಅಂಥೇಳಿ. ಅದು ಮಳೆಗಾಲದಾಗ ಬಂದೀವಿ, ಫುಲ್ ಮಳೆ, ಫಾಗು, ಸೂಪರ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಸ್ವಲ್ಪ ಮಳೆ ಕಡಿಮೆ ಇದ್ದಿದ್ರೆ ಇನ್ನೂ ಸ್ವಲ್ಪ ಫಾಗ್ ಸರ್ದು ವ್ಯೂ ಅಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅಂತ ಅನ್ನಿಸ್ತೈತಿ. ಬಟ್ ಅಡ್ಡಿ ಇಲ್ಲ, ಮಳೆ ನಿಂತಾಗ ಸ್ವಲ್ಪ ವ್ಯೂ ಎಲ್ಲ ನೋಡಿದ್ವಿ, ಭಾಳ ಚೆನ್ನಾಗಿ ಕಾಣಿಸ್ತೈತಿ. ಫುಲ್ ಹಸಿರು ತುಂಬ್ಕೊಂಡೈತಿ, ನಡುವೆ ಜೋರಾಗಿ ನದಿ ಹರ ಆಗ್ತೈತಿ. ಉದ್ದವಾದಂಥ ನದಿ, ಗಂಗಾವಳಿ ನದಿ, ತುಂಬ ಚೆನ್ನಾಗೈತಿ. ವ್ಯೂ ಮಾತ್ರ ಸಖತ್ತಾಗೈತಿ. ನಾವು ಮಾತ್ರ ಭಾಳ ಎಂಜಾಯ್ ಮಾಡಿದ್ವಿ. ಇದನ್ನು ಜಸ್ಟ್ ಒಂದು ರೋಡ್ ಟ್ರಿಪ್ ಅಂತ ಹೇಳಿ ಮಾಡಿದ್ದು. ಮಳೆಯಲ್ಲಿ ಆರಾಮಾಗಿ ರಿಲ್ಯಾಕ್ಸಾಗಿ ಹೋಗಿ ಬಂದ್ರಾಯ್ತು ಅಂತ ಹೇಳಿ. ಈ ವ್ಯೂ ಎಲ್ಲ ನೋಡಿದ ಮೇಲೆ ಅಂತೂ ಸೂಪರ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಎಲ್ಲರೂ ಬರ್ರಿ. ಜೇನ್ಕಲ್ಲು ಗುಡ್ಡ ಅಂಥೇಳಿ ಮಾಗೋಡ್ ಫಾಲ್ಸಿಂದ ಯಲ್ಲಾಪುರಕ್ಕೆ ಬಂದು ಮಾಗೋಡ್ ಫಾಲ್ಸಿಗೆ ಬಂದು ಇಲ್ಲಿಗೆ ಬರಬೇಕು. ಸೊ ಸೂಪರ್ ಆಗಿದೆ ಎಕ್ಸ್ಪೀರಿಯನ್ಸ್ ಅಂತ, ತುಂಬ ಚೆನ್ನಾಗೈತಿ. ಒಳ್ಳೆ ಕೆಲಸ ಮಾಡಿದ್ವಿ ಅಂತ ಅನ್ನಿಸ್ತು ಮಳೆಗಾಲದಲ್ಲಿ ಇಲ್ಲಿ ಬಂದು. ಅಲ್ಲಿಂದ ವಾಪಸ್ ಹೊರಟ್ವಿ. ಇಲ್ಲಿ ನೋಡ್ಬೋದು ರಸ್ತೆ ಬದಿ ಫುಲ್ ಚಿಕ್ಕ ಚಿಕ್ಕ ಜಲಪಾತಗಳು ಕ್ರಿಯೇಟ್ ಆಗಿಬಿಟ್ಟಿದ್ದು ಆ ಮಳೆ ನೀರಿಗೆ. ಅಷ್ಟು ಜೋರಾಗಿ ಮಳೆ ಬರ್ತಾಯಿತ್ತು, ಹೀಗಾಗಿ ಏನು ಕಾಡಿನ ಮಧ್ಯದಿಂದ ಇನ್ನು ನೀರು ಹರ್ಕೊಂಡು ಬರ್ತೈತಿ, ಅವೆಲ್ಲ ಈ ರಸ್ತೆ ಬದಿ ಬಂದು ಚಿಕ್ಕ ಚಿಕ್ಕ ಫಾಲ್ಸ್ ಆಗಿ ಹರಿತಾಯಿತ್ತು. ರಸ್ತೆ ಪೂರ್ತಿಯಾಗಿ ಈ ಥರ ನೀರು ಬರ್ತಾಯಿತ್ತು. ನೋಡೋಕೆ ಭಾಳ ಚಂದ ಅನ್ಸಾತಿತ್ತು. ನೇಚರೇ ಹಾಗೆ. ಮಳೆ ಬಂದಾಗ ಅದರ ಒಂದು ವರ್ಣನೆನ ನಾವು ಪ್ರಕೃತಿ ವರ್ಣನೆನ ಮಾಡೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿ ಕಂಗೊಳಿಸ್ತಾ ಇರ್ತೈತಿ. ಹೊರಡೋಕ್ಕಿಂತ ಮುಂಚೆ ಗಂಟೆ ಗಣಪತಿ ದರ್ಶನ ತೊಗೊಂಡು ಹೊರಟಾಯ್ತು ಅಂಥೇಳಿ ನಾವು ಚಂದಗುಳಿ ಕಡೆ ಹೊರಟ್ವಿ. ಸೊ ಇಷ್ಟು ದೂರ ಬಂದಿದ್ದೀವಿ, ಹತ್ತಿರದಲ್ಲೇ ಗಂಟೆ ಗಣಪತಿ ದೇವಸ್ಥಾನ. ಸೊ ನೋಡದೆ ಹೋದರೆ ಏನೋ ಮನಸ್ಸಿಗೆ ನೆಮ್ಮದಿ ಅಂತ ಅನಿಸಲ್ಲ. ಸೊ ಹಾಗಾಗಿ ಗಂಟೆ ಗಣಪತಿ ದರ್ಶನಕ್ಕೆ ಅಂಥೇಳಿ ನಾವು ಬಂದ್ವಿ ಇಲ್ಲಿಗೆ. ಕೆಲವು ಪ್ಲೇಸ್ಗಳನ್ನು ಮಳೆಗಾಲದಲ್ಲಿ ನೋಡಲಿಕ್ಕೇ ಚಂದ. ನಮ್ಮ ಮಲೆನಾಡು ಕೂಡ ಹಾಗೆ ಮಳೆಗಾಲದಲ್ಲಿನೇ ಚಂದ ನೋಡಲಿಕ್ಕೆ. ಒಳಗಡೆ ಹೋಗಿ ಗಣಪತಿ ದರ್ಶನ ಮಾಡ್ಕೊಂಡ್ವಿ. ನಾವು ಭಾಳ ಖುಷಿ ಆಯಿತು ಗಂಟೆ ಗಣಪತಿ ಬಂದು ದರ್ಶನ ಮಾಡಿದ್ದು. ತುಂಬ ಸಾರಿ ಬಂದಿದ್ದೀವಿ, ಪ್ರತಿ ಸರಿ ಬಂದಾಗಲೂ ಏನೋ ಒಂದು ಖುಷಿ. ಗಣಪತಿನ ದರ್ಶನ ಮಾಡಿದ ತಕ್ಷಣ ಏನೋ ಒಂದು ಪಾಸಿಟಿವ್ ಎನರ್ಜಿ ಬರ್ತೈತಿ ನಮ್ಗೆ. ಫ್ರೆಂಡ್ಸ್, ನಮ್ಮ ಈ ಮಳೆಗಾಲದ ರೋಡ್ ಟ್ರಿಪ್ ಹಾಗೂ ಜೇನ್ಕಲ್ಲು ಗುಡ್ಡದ ವ್ಯೂನ ಎಲ್ಲರೂ ಎಂಜಾಯ್ ಮಾಡಿರಿ, ವಿಡಿಯೋ ಮೂಲಕ ನೋಡಿ ಅಂತ ಅನ್ಕೋತೀನಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿರಿ. ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ರೂಪದಲ್ಲಿ ತಿಳಿಸಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಒತ್ತಿ, ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ಗಳು ನಿಮಗೆ ಬರ್ತಾವೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್, ಲವ್ ಯು ಆಲ್, ಬಾಯ್.